ನಮಸ್ತೆ ವೀಕ್ಷಕರೇ, ಗೀರ್ವಾಣಿ ಭಾರತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಒಳಗಡೆ ಹೋದಾಗ ನೀತಿ ನಿಯಮಗಳನ್ನು ಹೇಗೆ ಪಾಲಿಸಬೇಕಾಗತ್ತೆ, ದೇವಸ್ಥಾನಕ್ಕೆ ಯಾವ ವಾರ ಹೋದ್ರೆ ಸೂಕ್ತವಾಗಿರುತ್ತೆ, ಇನ್ನು ಪ್ರದಕ್ಷಿಣೆಯನ್ನ ಹಾಕ್ತೀವಿ, ಯಾವ ರೀತಿಯಾಗಿ ಪ್ರದಕ್ಷಿಣೆಯನ್ನ ಹಾಕಬೇಕು, ಹರಕೆಯನ್ನ ಹೊತ್ಕೊಂಡಿರ್ತೀವಿ, ಸೊ ಹರಕೆಯನ್ನ ಯಾವ ರೀತಿಯಾಗಿ ಅದನ್ನು ನಿಭಾಯಿಸಬೇಕಾಗತ್ತೆ, ಈ ರೀತಿಯಾಗಿ ಒಂದಷ್ಟು ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ನೀಡ್ತಾ ಬರ್ತಾ ಇದ್ದೀವಿ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ವೇದ ಬ್ರಹ್ಮಶ್ರೀ ದೇವದತ್ತ ಶರ್ಮಾ ಗುರುಜಿಯವರು, ಆಧ್ಯಾತ್ಮಿಕ ಚಿಂತಕರು. ಮೊದಲನೇದಾಗಿ ಗುರುಜಿಯವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹೆಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. ಇನ್ನು ಗುರುಗಳೇ, ಮೊದಲನೇದಾಗಿ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ. ಸೊ ಯಾವ ವಾರ ದೇವಸ್ಥಾನಗಳಿಗೆ ಅಥವಾ ಯಾವ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋದರೆ ಸೂಕ್ತ ಅನ್ನೋದನ್ನು ತಿಳಿಸ್ಕೊಡಿ. ಈ ದೇವಸ್ಥಾನಗಳು ನಮ್ಮ ಸನಾತನ ಸಂಸ್ಕೃತಿಯ ವಿಶೇಷವಾದಂತಹ ವೈಶಿಷ್ಟ್ಯಪೂರ್ಣವಾದಂತಹ ನಂಬಿಕೆಯನ್ನು ಉಳಿಸಿಕೊಂಡು ಬಂದಿರತಕ್ಕಂತಹ ಸ್ಥಳಗಳು, ಸನ್ನಿಧಿ ಅಂಥೇಳಿ ಹೇಳಬೇಕಾಗುತ್ತೆ. ಯಾಕೆಂದರೆ ಪ್ರತಿಯೊಬ್ಬರ ನಂಬಿಕೆಯೂ ಕೂಡ ಅಚಲವಾದಂತಹ ರೀತಿಯಲ್ಲಿ ಅದು ಸಾಕಾರಗೊಳ್ಳಬೇಕಾದರೆ ಅದು ದೇವಾಲಯದಲ್ಲಿಯೇ ಸಾಧ್ಯ. ಆ ದೇವಾಲಯದಲ್ಲಿರ್ತಕ್ಕಂತಹ ಒಂದು ಸಕಾರಾತ್ಮಕವಾದಂತಹ ಶಕ್ತಿ ಇರ್ಬೋದು, ಅದು ದೇವಾಲಯಕ್ಕೆ ಹೋದಾಗ ಅವರಿಗೆ ಮನಸ್ಸಿಗೆ ಕೊಡ್ತಕ್ಕಂತಹ ಶಾಂತಿ ಇರ್ಬೋದು, ಅಥವಾ ದೇವಾಲಯದಲ್ಲಿ ಅವರ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗುತ್ತೆ, ಆ ಮೂಲಕ ನನ್ನ ಇಷ್ಟಾರ್ಥಗಳು, ನನ್ನ ಬಯಕೆಗಳೆಲ್ಲ ಈಡೇರುತ್ತೆ ಅನ್ನತಕ್ಕಂತಹ ಅಚಲವಾದಂತಹ ವಿಶ್ವಾಸದಿಂದ, ನಂಬಿಕೆಯಿಂದ ದೇವಾಲಯಕ್ಕೆ ಪ್ರತಿಯೊಬ್ಬರೂ ಕೂಡ ಹೋಗ್ತಾರೆ. ಆದರೆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದು ಕೆಲವರಿಗೆ ಫಲಿಸುತ್ತೆ, ಕೆಲವರಿಗೆ ಫಲಿಸುವುದಿಲ್ಲ. ಅದು ದೇವರ ತಪ್ಪಲ್ಲ, ನಾವು ಮಾಡತಕ್ಕಂಥದ್ದು, ನಾವು ನಡೆದುಕೊಳ್ತಕ್ಕಂತಹ ರೀತಿ ನೀತಿಗಳು, ರಿವಾಜುಗಳು ಏನಿದೆ, ಇದರ ಕಾರಣದಿಂದ ನಮಗೆ ಅದರ ಒಂದು ಪ್ರಾರ್ಥನೆಯ ಫಲ ಅನ್ನತಕ್ಕಂಥದ್ದು ಸಿಗುವುದಿಲ್ಲ. ಭಗವದ್ಗೀತೆಯಲ್ಲೇ ಭಗವಂತನು ಹೇಳಿದ್ದಾನೆ, ಆರ್ಥಿ ಜಿಜ್ಞಾಸು ಜ್ಞಾನಿ ಎಲ್ಲರೂ ಕೂಡ ದೇವರನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ. ಅದರಲ್ಲಿ ಸಾಮಾನ್ಯವಾಗಿ ಆರ್ಥರಾಗಿ ಬರತಕ್ಕಂಥವರೇ, ಅಂದರೆ ಯಾವುದೋ ಕಷ್ಟ ಕಾರ್ಪಣ್ಯಗಳನ್ನು ಹೊತ್ತುಕೊಂಡು ದೇವಾಲಯಕ್ಕೆ ಬರತಕ್ಕಂಥವರೇ ಜಾಸ್ತಿ. ಜೊತೆಯಲ್ಲಿ ಯಾರು ಜ್ಞಾನಾರ್ಥಿಗಳಾಗಿ, ಅಂದರೆ ದೇವರನ್ನು ತಿಳಿದುಕೊಳ್ಳಬೇಕು ಅಂತ ತಿಳಿದುಕೊಂಡು ಆ ರೀತಿಯಾಗಿ ದೇವಾಲಯಕ್ಕೆ ಬರತಕ್ಕಂಥವ್ರು ತುಂಬ ವಿರಳ. ಅದರಿಂದ ಸಾಮಾನ್ಯವಾಗಿ ನಮ್ಮ ಅರ್ಥಾರ್ಥಿಗಳನ್ನೇ, ನನಗೆ ಅದು ಬೇಕು ಇದು ಬೇಕು ಅನ್ನತಕ್ಕಂತಹ ಪ್ರಾರ್ಥನೆ, ಕಷ್ಟಗಳು ನಿವಾರಣೆ ಆಗಲಿ ಅನ್ನತಕ್ಕಂತಹ ಪ್ರಾರ್ಥನೆಯೊಂದಿಗೆ ದೇವಾಲಯಕ್ಕೆ ಬರುವುದರಿಂದ, ನಾವು ದೇವಾಲಯಕ್ಕೆ ಹೋದಾಗ ನಮ್ಮ ಪ್ರಾರ್ಥನೆ ಫಲಿಸಬೇಕಾದರೆ ನಾವು ಯಾವ ರೀತಿಯಾಗಿ ಇರಬೇಕು, ಯಾವ ಆಚಾರಗಳನ್ನು ಪಾಲಿಸಬೇಕು, ಇವೆಲ್ಲವನ್ನು ನಾವು ತಿಳಿದುಕೊಳ್ಳಬೇಕು. ಏನೋ ಎಲ್ಲೋ ಹೋಗತಕ್ಕಂಥದ್ದು, ಎಲ್ಲೋ ಹೋಗಿರತಕ್ಕಂಥವ್ರು ಅಶುಚಿಯಾಗಿದ್ದಾಗ, ಅಪವಿತ್ರತೆ ಇದ್ದಾಗ ದೇವಾಲಯಕ್ಕೆ ಹೋಗತಕ್ಕಂಥದ್ದು ನಾವು ನೋಡ್ತೀವಿ, ಅಥವಾ ದೇವಾಲಯಕ್ಕೆ ಯಾವುದೋ ಅನುಚಿತವಾದಂತಹ ಸಮಯದಲ್ಲಿ ಹೋಗತಕ್ಕಂಥದ್ದು, ಇವೆಲ್ಲವನ್ನು ನಾವು ಸಾಮಾನ್ಯವಾಗಿ ಅವರಿಗೆ ಗೊತ್ತಿದ್ದರೂ ಕೂಡ ಗೊತ್ತಿದ್ದು ತಪ್ಪು ಮಾಡ್ತಾರೆ. ಇದೆಲ್ಲ ಮಾಡೋದರಿಂದ ಒಳ್ಳೆಯ ಫಲ ಸಿಗುವುದು ಹೋಗಲಿ, ಕೆಟ್ಟ ಫಲ ಅಂದರೆ ವ್ಯತಿರಿಕ್ತವಾದಂತಹ ದೋಷಗಳು ಉಂಟಾಗುತ್ತೆ. ಅದರಿಂದ ಈ ಪ್ರತ್ಯವಾಯು ದೋಷ ಅಂತೇಳಿ ಹೇಳ್ತೀವಿ. ಏನು ಮಾಡಬಾರ್ದು ಅದನ್ನು ಮಾಡಿದರೆ ಅಂತಹದ್ದಕ್ಕೆ ಕೆಲವೊಂದು ಅದರಿಂದ ನಮಗೆ ಕಷ್ಟಗಳು ಅಥವಾ ದೋಷಗಳು ಉಂಟಾಗಿ ಆ ಮೂಲಕ ಹಲವು ರೀತಿಯ ಸಮಸ್ಯೆಗಳಿಗೆ ಕಾರಣ ಆಗಿಬಿಡುತ್ತೆ. ಆದ್ದರಿಂದ ಈ ದೇವಾಲಯಗಳು ಏನಿದೆ ಅದು ವಿಶೇಷವಾದಂತಹ ದೈವಿಕ ಶಕ್ತಿಯನ್ನು ಹೊಂದಿರತಕ್ಕಂತಹ ಒಂದು ವಿಶೇಷವಾದಂತಹ ಸ್ಥಳ ಆಗಿರುವುದರಿಂದ ಆ ದೇವಾಲಯಕ್ಕೆ ಹೋಗತಕ್ಕಂತಹ ದಿವಸ ಯಾವುದು, ಯಾವ ಸಮಯದಲ್ಲಿ ಹೋದಾಗ ಆ ದೇವಾಲಯದಲ್ಲಿ ನಮ್ಮ ಒಂದು ವರ್ತನೆಗಳು, ಈ ಪ್ರಾರಂಭ ಗರ್ಭಗುಡಿಗೆ ನಾವು ಒಂದು ಮುಖ್ಯದ್ವಾರವನ್ನು ಪ್ರವೇಶವನ್ನು ಮಾಡಬೇಕಾದರೆ ಯಾವ ರೀತಿಯಾಗಿರಬೇಕು ಅಲ್ಲೆಲ್ಲ ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಪ್ರಥಮವಾಗಿ ದೇವಾಲಯಕ್ಕೆ ಯಾವತ್ತು ಹೋಗಬೇಕು, ಒಬ್ಬೊಬ್ಬರು ಒಂದೊಂದು ದಿವಸ ಹೋಗ್ತಾರೆ. ಸಾಮಾನ್ಯವಾಗಿ ಸೋಮವಾರ ಈಶ್ವರನ ದೇವಸ್ಥಾನಕ್ಕೆ, ಮಂಗಳವಾರ ದೇವಿ ಅಥವಾ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ, ಅದು ಬುಧವಾರ ವಿಷ್ಣುವಿಗೆ ಸಂಬಂಧಿತವಾದಂಥದ್ದಿರ್ಬೋದು, ಗಣೇಶನಿಗೆ ಸಂಬಂಧಪಟ್ಟಂತಹ ದೇವಾಲಯ ಇರ್ಬೋದು, ಗುರುವಾರ ಗುರು ಸನ್ನಿಧಿಗೆ, ಗುರು ಸಂಬಂಧಪಟ್ಟಂತಹ ರಾಘವೇಂದ್ರ ಸ್ವಾಮಿ ಇರ್ಬೋದು, ಶಿರಡಿ ಸಾಯಿಬಾಬಾ ಇರ್ಬೋದು, ಇನ್ನಿತ ಗುರು ಸಾನ್ನಿಧ್ಯಕ್ಕೆ ಹೋಗತಕ್ಕಂಥ, ಶುಕ್ರವಾರ ಶಕ್ತಿ ದೇವತೆಯ ಆರಾಧನೆ, ಅಮ್ಮನವರು, ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಇಂತಹ ದೇವಾಲಯಕ್ಕೆ, ಶನಿವಾರ ಆಂಜನೇಯ ದೇವಾಲಯ, ಶನೇಶ್ವರ ದೇವಾಲಯ, ಹೀಗೆ ವೆಂಕಟೇಶ್ವರ ದೇವಾಲಯ, ಭಾನುವಾರ ಸಾಮಾನ್ಯವಾಗಿ ಸೂರ್ಯೋಪಾಸನೆಗೆ ವಿಶೇಷವಾಗಿ ಹೇಳಿರ್ತಕ್ಕಂಥದ್ದು. ಅಂದರೆ ಒಂದೊಂದು ವಾರ ಒಂದೊಂದು ದೇವತಾ ಉಪಾಸನೆಯನ್ನು ನಾವು ಮಾಡುವುದರಿಂದ ಆ ಶಕ್ತಿಯನ್ನು ನಾವು ಪಡೆದುಕೊಳ್ಳಬಹುದು ಅನ್ನತಕ್ಕಂಥದ್ದು ಇದರ ತಾತ್ಪರ್ಯ.
ಅಂದರೆ ಸೋಮವಾರ ಹೋಗಿರತಕ್ಕೊಂದು ಮಂಗಳವಾರ ಹೋಗಬಾರದು ಅಂತೇಳಿ ಅರ್ಥ ಅಲ್ಲ. ಆಯಾ ದಿವಸಗಳಲ್ಲಿ ಹೇಗೆ ಒಂದು ತಿಥಿ, ನಕ್ಷತ್ರ, ಯೋಗ, ಕರಣ, ವಾರ ಇವೆಲ್ಲ ಹೇಗೆ ಇದೆಯೋ ಆ ವಾರಕ್ಕೆ ಒಂದು ದೇವತೆ ಅಥವಾ ದೇವರು ಇರುತ್ತೆ. ತಿಥಿಗಳಿಗೆ ಕೂಡ 15 ತಿಥಿಗಳು ಕೂಡ ಒಂದೊಂದು ದೇವರಿದ್ದಾರೆ. ಹಾಗೆ ನಾವೊಂದು ನಕ್ಷತ್ರಗಳನ್ನು ನೋಡಿದಾಗ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ದೇವರಿರುತ್ತೆ. ಹಾಗೆ ನಾವು ವಾರವನ್ನು ನಾವು ತೆಗೆದುಕೊಂಡಾಗ ಯಾವ ವಾರ ಯಾವ ದೇವಾಲಯಕ್ಕೆ ಹೋದರೆ ಒಳ್ಳೆಯದು ಒಂದು. ಜೊತೆಯಲ್ಲಿ ಕೆಲವರಿಗೆ ಅವರ ಆರಾಧ್ಯ ದೇವ ಅಥವಾ ಇಷ್ಟ ದೇವರು ಅವರು ನಂಬಿಕೊಂಡು ಬಂದಿರತಕ್ಕಂತಹ ದೇವರಿರುತ್ತೆ. ಇಂತಹ ದೇವಾಲಯಕ್ಕೆ ಹೋಗಬೇಕಾದರೆ ಯಾವ ವಾರದಲ್ಲಿ ಹೋದರೆ ಶೀಘ್ರ ಫಲಕಾರಿಯಾಗುತ್ತೆ ಅನ್ನತಕ್ಕಂಥದ್ದು ಪ್ರಮುಖವಾಗಿ ನಾವು ತಿಳಿದುಕೊಳ್ಳಬೇಕು. ಸಾಮಾನ್ಯವಾಗಿ ನಾನು ಆಗಲೇ ಹೇಳಿದಾಗೆ ಒಂದೊಂದು ವಾರಾಭಿಮಾನಿ ದೇವತೆಗಳು ಅಂತ ಹೇಳಿ ಇರುತ್ತೆ. ಸೋಮವಾರಕ್ಕೆ ಚಂದ್ರ ಹೆಸರೇ ಹೇಳುತ್ತೆ. ಸೋಮ ಅಂದರೆ ಚಂದ್ರ ಇನ್ನೊಂದು ಹೆಸರು. ಚಂದ್ರನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ದೋಷಗಳು ಅಂದರೆ ಯಾರ ಜಾತಕ ಇವೆಲ್ಲ ನಾವು ಗಮನಿಸಿದಾಗ ಜೊತೆಯಲ್ಲಿ ಚಂಚಲವಾದಂತಹ ಮನಸ್ಸು, ಗೊಂದಲಯುಕ್ತವಾದಂತಹ ಕೆಲವೊಂದು ಪ್ರವೃತ್ತಿ, ಜೊತೆಯಲ್ಲಿ ದೃಢ ನಿರ್ಧಾರ ಇಂತಹದ್ದೆಲ್ಲ ತೆಗೆದುಕೊಳ್ಳಲಿಕ್ಕೆ ಆಗದೇ ಇರತಕ್ಕಂಥ ಇದಕ್ಕೆಲ್ಲ ಚಂದ್ರನೇ ಕಾರಣ ಆಗತಕ್ಕಂಥದ್ದು. ಯಾರ ಸಾಮಾನ್ಯವಾಗಿ ಜಾತಕ ಕುಂಡಲಿಯನ್ನು ನಾವು ಗಮನಿಸಿದಾಗ ಚಂದ್ರ ಬಲಹೀನನಾಗಿದ್ದಾಗ, ದುರ್ಬಲನಾಗಿದ್ದಾಗ, ಕ್ಷೀಣಚಂದ್ರನಾಗಿದ್ದಾಗ ಇಂಥವರಿಗೆ ಮಾನಸಿಕವಾದಂತಹ ವೈಕಲ್ಯಗಳು ಇರುತ್ತೆ. ಆದರೆ ಇಂಥವರು ಸಾಮಾನ್ಯವಾಗಿ ಸೋಮವಾರದ ದಿವಸ ಚಂದ್ರಚೂಡನಾದಂತಹ ಚಂದ್ರಶೇಖರನಾದಂತಹ ಭಗವಂತನಾದ ಶ್ರೀ ಪರಮೇಶ್ವರ ಶಿವನ ದೇವಾಲಯಕ್ಕೆ ಹೋಗತಕ್ಕಂಥದ್ದು ಒಳ್ಳೆಯದು. ಅಂದರೆ ಚಂದ್ರ ಸಂಬಂಧಿತವಾದಂತಹ ದೋಷಗಳ ನಿವಾರಣೆಗೆ ಸೋಮವಾರದ ದಿವಸ ಈಶ್ವರನ ದೇವಾಲಯಕ್ಕೆ ಹೋಗತಕ್ಕಂಥದ್ದು. ಜೊತೆಯಲ್ಲಿ ಕೆಲವೊಂದು ಈ ಆಯಾ ಗ್ರಹಗಳು ಏನು ಪಂಚಭೂತಗಳಿದೆ ಆ ಪಂಚಭೂತಗಳಿಗೆ ಸಂಬಂಧಪಟ್ಟಂತೆ ಗ್ರಹಗಳು ಎಲ್ಲವೂ ಕೂಡ ಸೃಷ್ಟಿಯಾಗಿರತಕ್ಕಂಥದ್ದು. ಗ್ರಹಾಧೀನಂ ಜಗತ್ಸರ್ವಂ ಅಂತೇಳಿ ಹೇಳ್ತಾರೆ. ಜಗತ್ತೆಲ್ಲವೂ ಕೂಡ ನವಗ್ರಹಗಳ ಅಧೀನದಲ್ಲಿ ಇರತಕ್ಕಂಥದ್ದು. ಆದ್ದರಿಂದ ಇಂತಹ ಗ್ರಹ ದೋಷವನ್ನು ನಾವು ನಿವಾರಣೆ ಯಾವುದೇ ಕಷ್ಟಗಳು ಬರಲಿ ಅದಕ್ಕೆ ಮುಖ್ಯವಾಗಿ ಈ ಗ್ರಹಗಳ ಒಂದು ಹಿನ್ನೆಲೆ ಅನ್ನತಕ್ಕಂಥದ್ದು ಇರುತ್ತೆ. ಅದರಿಂದ ಈ ದೇವಾಲಯ ನಿರ್ಮಾಣದಲ್ಲಿಯೇ ನಾವು ಆ ಶಿಲ್ಪಕಲೆಯನ್ನು ನಾವು ನೋಡಿದಾಗ ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ಗ್ರಹಕ್ಕೆ ಸಂಬಂಧಪಟ್ಟಂತೆ ಅಥವಾ ಆಯಾ ದಿಕ್ಕಿನಲ್ಲಿ ಮೇಷಾದಿ 12 ರಾಶಿಗಳು 12 ರಾಶಿಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಸ್ತಂಭಗಳನ್ನು ಕೂಡ ಅವರು ಕೆತ್ತಿರತಕ್ಕಂಥ ಸ್ತಂಭಗಳನ್ನು ಇಟ್ಟಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಒಂದೊಂದು ತಿಂಗಳಲ್ಲಿ ಒಂದೊಂದು ಮೇಷ ಮಾಸದಲ್ಲಿ ಮೇಷ ಸ್ತಂಭಕ್ಕೆ ಸಂಬಂಧಪಟ್ಟ ಸೂರ್ಯಕಿರಣ ಬೀಳತಕ್ಕಂಥದ್ದು, ವೃಷಭ ಮಾಸದಲ್ಲಿ ವೃಷಭ ಸ್ತಂಭಕ್ಕೆ ಸೂರ್ಯಕಿರಣ ಬೀಳತಕ್ಕ ಇಂತಹ ದೇವಾಲಯಗಳು ಕೂಡ ಇದೆ. ಅಂದರೆ ದೇವಾಲಯ ಅಂದರೆ ಏನು, ಒಂದು ವಿಶೇಷವಾದಂತಹ ಆ ದೇವರವನ್ನು ದೇವ ಸರ್ವಾಂತರ್ಯಾಮಿ. ಆದರೆ ದೇವರ ಆ ವಿಶೇಷ ಶಕ್ತಿಯನ್ನು ನಾವು ಒಂದು ನಿರ್ದಿಷ್ಟವಾದಂತಹ ಸ್ಥಳದಲ್ಲಿ ಅದನ್ನು ಪ್ರಾಣ ಪ್ರತಿಷ್ಠಾಪನೆಯ ಮೂಲಕ ಸ್ಥಾಪನೆಯನ್ನು ಮಾಡಿದರೆ ಅಲ್ಲಿ ವಿಶೇಷವಾಗಿ ದೈವಿಕ ಶಕ್ತಿ ಅನ್ನತಕ್ಕಂಥದ್ದು ಹೊರಹೊಮ್ತಾ ಇರುತ್ತೆ. ಆದ್ದರಿಂದ ಅಂತಹ ದೇವಾಲಯದಲ್ಲಿ ನಾವು ಮಾಡತಕ್ಕಂತಹ ಪ್ರಾರ್ಥನೆ, ಪೂಜೆ, ನಮಸ್ಕಾರ ಎಲ್ಲದಕ್ಕೂ ಕೂಡ ವಿಶೇಷವಾದಂತಹ ಶೀಘ್ರವಾದಂತಹ ಫಲಪ್ರಾಪ್ತಿಯಾಗುತ್ತೆ. ಆದ್ದರಿಂದ ದೇವಾಲಯಕ್ಕೆ ಹೋಗಬೇಕಾದರೆ ನಿರ್ದಿಷ್ಟವಾದಂತಹ ದೇವತೆಗಳಿಗೆ ಗ್ರಹ ದೋಷಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನಾವು ತಿಳಿದುಕೊಂಡು ಆಯಾ ದಿವಸ ಆಯಾ ದೇವರ ಪ್ರಾರ್ಥನೆಯನ್ನು ನಾವು ಮಾಡಿದಾಗ ಜೊತೆಯೆಲ್ಲ ಎಲ್ಲ ದೇವರು ಒಂದೇ ಅಂತೇಳಿ ಅನ್ನತಕ್ಕಂತಹ ಭಾವನೆ ಇರಬೇಕು. ಒಂದು ದೇವರು ಜಾಸ್ತಿ ಅಥವಾ ಕಡಿಮೆ ಅನ್ನತಕ್ಕಂತಹ ಮನಸ್ಸು ಮನೋಭಾವನೆ ಇದ್ದಾಗ ಯಾವುದೇ ಫಲಗಳು ಕೂಡ ನಮಗೆ ಅಪ್ರಾಪ್ತಿ ಆಗುವುದಿಲ್ಲ. ಜೊತೆಯಲ್ಲಿ ಭಾವಗ್ರಾಹಿ ಜನಾರ್ದನ ಅಂತೇಳಿ ನಾವು ಹೇಳ್ತೀವಿ. ದೇವಾಲಯಕ್ಕೆ ಹೋಗಬೇಕಾದರೆ ನಾವು ಆ ಭಾವನೆ ಶುದ್ಧವಾದಂತಹ ಮನಸ್ಸಿನಿಂದ ದೇವಾಲಯಕ್ಕೆ ಹೋಗಬೇಕು. ಮನಸ್ಸಿನಲ್ಲಿ ಏನೋ ಕಶ್ಮಲಗಳನ್ನು ಇಟ್ಟುಕೊಂಡು ಕೆಟ್ಟ ಯೋಚನೆಗಳನ್ನು ಮಾಡಿಕೊಂಡು ಅಥವಾ ಯಾವುದೋ ಒತ್ತಡ ಅಥವಾ ಟೆನ್ಷನ್ನು ಯಾವುದೋ ಕಚೇರಿಯಲ್ಲಿರತಕ್ಕಂತಹ ಟೆನ್ಷನ್ ಕಳೆಯುವುದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗತಕ್ಕಂಥ ಕುಟುಂಬದಲ್ಲಿರತಕ್ಕಂತಹ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಅಥವಾ ಏನು ಕಲಹಗಳಾದಾಗ ಮನೆ ಸಮಾಧಾನಕ್ಕೆ ಹೋಗ್ತೀನಿ ಅನ್ನತಕ್ಕಂತಹ ವಿಶ್ರಾಂತಿ ತಾಣ ಅನ್ನತಕ್ಕಂಥದ್ದು ದೇವಾಲಯ ಆಗಬಾರದು. ಆ ದೇವಾಲಯದಲ್ಲಿ ವಿಶೇಷವಾದಂತಹ ಶಕ್ತಿ ಇರುತ್ತೆ. ಆ ದೇವಾಲಯದಲ್ಲೂ ಕೂಡ ಹಲವು ಇರುತ್ತೆ. ಒಂದು ನಾವು ಸಾಮಾನ್ಯವಾಗಿ ಸ್ವಯಂಭೂ ವಿಗ್ರಹಗಳು ಅನ್ನತಕ್ಕಂಥದ್ದು. ಅಂದರೆ ಸ್ವಯಂಭೂ ಅಂದರೆ ಕಲ್ಪಾಂತದಲ್ಲಿ ಅಥವಾ ಯುಗದ ಆದಿಯಲ್ಲಿಯೇ ಆ ವಿಗ್ರಹಗಳು ಕೆಲವೊಂದು ನಾವು ಜ್ಯೋತಿರ್ಲಿಂಗಗಳನ್ನು ನಾವು ನೋಡಬಹುದು, ಶಕ್ತಿಪೀಠಗಳನ್ನು ನೋಡಬಹುದು. ಇವೆಲ್ಲವೂ ಕೂಡ ಸ್ವಯಂಭೂ ಆಗಿರತಕ್ಕಂಥದ್ದು. ಇದು ಪ್ರಥಮ ಒಂದು ವಿಶೇಷ ಫಸ್ಟ್ ಗ್ರೇಡ್ ದೇವಸ್ಥಾನ ಅಂತೇಳಿ ನಾವು ಹೇಳ್ಬೋದು. ಇನ್ನು ಎರಡನೆಯದಾಗಿ ಋಷಿಪ್ರೋಕ್ತವಾದಂತಹ ದೇವಾಲಯಗಳು. ಋಷಿಗಳು ತಮ್ಮ ತಪಸ್ಸಿನ ಶಕ್ತಿಯಿಂದ ವಿಶೇಷವಾದಂತಹ ಸಾಧನೆಯಿಂದ ಆ ಋಷಿಗಳು ದೇವಾಲಯಗಳಲ್ಲಿ ಆ ದೇವರನ್ನು ಸ್ಥಾಪನೆಯನ್ನು ಮಾಡಿದ್ದಾರೋ ಅದಕ್ಕೆ ವಿಶೇಷವಾದಂತಹ ಶಕ್ತಿ ಇರುತ್ತೆ. ಅಂತಹ ದೇವಾಲಯಗಳಲ್ಲಿ ಈ ಸ್ವಯಂಭೂ ಜೊತೆಯಲ್ಲಿ ಋಷಿಪ್ರೋಕ್ತವಾದಂತಹ ಋಷಿ ಸ್ಥಾಪನೆ ಮಾಡಿರತಕ್ಕಂತಹ ತನ್ನ ತಪಸ್ಸಿನ ಶಕ್ತಿಯಿಂದ ವಿಶೇಷವಾಗಿ ದೇವಾಲಯವನ್ನು ಆ ವಿಗ್ರಹಗಳನ್ನು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿರ್ತಕ್ಕಂತಹ ಸ್ಥಳಗಳಲ್ಲಿ ವಿಶೇಷವಾದಂತಹ ಶಕ್ತಿ ಇರುತ್ತೆ. ಇಲ್ಲಿಯೂ ಕೂಡ ನಮ್ಮ ಯಾವುದೇ ಪ್ರಾರ್ಥನೆಗಳಾದರೂ ಕೂಡ ಯಾವುದೇ ಸಾಧನೆಗಳಾಗಲಿ ಯಾವುದೇ ಜಪ ತಪ ಪೂಜೆ ಸ್ತೋತ್ರ
ಪಠನೆಯನ್ನು ಅಂತಹ ದೇವಾಲಯಗಳಲ್ಲಿ ಮಾಡಿದಾಗ ಅದು ಶೀಘ್ರವಾದಂತಹ ಫಲವನ್ನು ಕೊಡುತ್ತೆ. ಇನ್ನು ಮೂರನೇದಾಗಿರತಕ್ಕಂತಹ ದೇವಾಲಯಗಳು ಯಾವುದ ಕ್ಯಾಟಗರಿಗೆ ಸಿಗುತ್ತೆ ಅಂತಂದರೆ, ಸಾಮಾನ್ಯವಾಗಿ ಈ ಆಗಮಶಾಸ್ತ್ರ ಅಂತೇಳಿ ಇದೆ. ಈ ಆಗಮಶಾಸ್ತ್ರೋಕ್ತವಾಗಿ ಯಾವ ದೇವಾಲಯಗಳನ್ನು ಅಂದರೆ ಅಂದರೆ ಮನುಷ್ಯರು ಸಾಮಾನ್ಯವಾಗಿ ಸ್ಥಾಪನೆ ಮಾಡಿರತಕ್ಕಂತಹ ದೇವಾಲಯಗಳು, ಇದು ಆಗಮೋಕ್ತವಾಗಿ ಹೇಗೆ ಅದಕ್ಕೇನೋ ಒಂದು ಆಧಾರ ಇರಬೇಕಲ್ಲ. ಈ ಋಷಿಕ್ ಪ್ರೋಕ್ತವಾಗಿರತಕ್ಕಂಥದ್ದು ಸ್ವಯಂಭೂ ಇರತಕ್ಕಂಥ ದೇವಾಲಯಗಳಿಂತ ಈ ಮನುಷ್ಯರು ಸ್ಥಾಪನೆ ಮಾಡಿರತಕ್ಕಂತಹ ವಿಶೇಷವಾದಂತಹ ದೇವಾಲಯಗಳಲ್ಲಿ ಅದು ಆಗಮೋಕ್ತವಾಗಿ ಪ್ರತಿಷ್ಠಾಪನೆ ಆಗಿದ್ದರೆ ಮಾತ್ರ ಅದಕ್ಕೆ ನಾವು ದೇವಾಲಯ ಅಂತ ಹೇಳಬೇಕಾಗುತ್ತೆ. ಎಲ್ಲೋ ಒಂದು ವಿಗ್ರಹವನ್ನು ಕೂರಿಸ್ತಕ್ಕಂಥದ್ದು, ಅಲ್ಲಿ ಒಂದು ಕಟ್ಟೆಯನ್ನು ಕಟ್ಟಿ ಆ ಮೂಲಕ ಅಲ್ಲಲ್ಲೇ ವಿಗ್ರಹವನ್ನು ಕೂರಿಸಿದರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ದೈವತಾ ಸಾನ್ನಿಧ್ಯ ಅನ್ನತಕ್ಕಂಥದ್ದು ಇರುವುದಿಲ್ಲ. ನಾವು ಎಲ್ಲ ಶಿಲೆಯಲ್ಲಿ ದೇವರನ್ನು ನೋಡ್ತಕ್ಕಂಥದ್ದು ನಮ್ಮ ಸಂಸ್ಕೃತಿಯ ಹೊರತು ಕಲ್ಲಲ್ಲೆಲ್ಲ ದೇವರನ್ನ ನಾವು ನೋಡ್ತೇವೆ, ಕಲ್ಲೇ ದೇವರಲ್ಲ. ಅದನ್ನು ನಾವು ತಿಳಿದುಕೊಂಡಿರಬೇಕಾಗುತ್ತೆ. ಆದ್ದರಿಂದ ನಾವು ವಿಶೇಷವಾದಂತಹ ಮಂತ್ರ ಅದಕ್ಕೆ ಬದಲೇ ಹೇಳ್ತೀವಿ ಪ್ರಾಣ ಪ್ರತಿಷ್ಠಾಪನೆ ಅಂದರೆ ನಮ್ಮ ಚೈತನ್ಯವನ್ನು ವಿಶೇಷವಾಗಿ ಅದರಲ್ಲಿ ಸ್ಥಾಪನೆಯನ್ನು ಮಂತ್ರಮುಖೇನ ಮಾಡಿದಾಗ ಮಾತ್ರ ಅದಕ್ಕೆ ನಿರ್ದಿಷ್ಟವಾದಂತಹ ಬೀಜಾಕ್ಷರಗಳು, ನಿರ್ದಿಷ್ಟವಾದಂತಹ ಮಂತ್ರಗಳಿಂದ ಆ ಕಲ್ಲಿನಲ್ಲಿ ದೇವರನ್ನು ನಾವು ಆವಾಹನೆ ಮಾಡಿದಾಗ ಮಾತ್ರ ಆ ದೇವತಾ ಸಾನ್ನಿಧ್ಯ ಅನ್ನತಕ್ಕಂಥದ್ದು ಅಲ್ಲಿ ಜಾಗೃತವಾಗುತ್ತೆ. ಅದಕ್ಕೆ ಮಾತ್ರ ನಾವು ದೇವಸ್ಥಾನ ಅಂತೇಳಿ ನಾವು ಹೇಳತಕ್ಕಂಥದ್ದು. ಅಲ್ಲಿ ಮಾತ್ರ ಪ್ರಾರ್ಥನೆ ಫಲಿಸುತ್ತೆ. ಜೊತೆಯಲ್ಲಿ ನಮ್ಮದು ಯಾವುದೇ ಆದರೂ ಕೂಡ ಭಾವನೆ ಅನ್ನತಕ್ಕಂಥದ್ದು ಕಾಯ ವಾಚ ಮನಸ ಮೂರು ತುಂಬ ದೇವಾಲಯಕ್ಕೆ ಹೋಗಬೇಕಾದರೆ ಪರಿಶುದ್ಧವಾಗಿರಬೇಕು. ಕಾಯ ಅಂತಂದರೆ ನಮ್ಮ ಕೃತಿಗಳು, ನಾವು ಶುದ್ಧವಾಗಿ ಸ್ನಾನಗಳನ್ನು ಮಾಡಿ ಆ ಮೂಲಕ ಬಾಹ್ಯ ಶುಚಿ ಅನ್ನತಕ್ಕಂಥ ತುಂಬ ಮುಖ್ಯ. ದೇವಾಲಯಕ್ಕೆ ಹೋಗವು ಯಾವ ದಿವಸ ಬೇಕಾದರೂ ಹೋಗಿ, ಆದರೆ ಅವು ಹೋಗತಕ್ಕಂತಹ ಸಂದರ್ಭದಲ್ಲಿ ಶುಚಿರ್ಭೂತರಾಗಿ ಆ ಮೂಲಕ ಬಾಹ್ಯ ಶುದ್ಧಿ ಅಂತೇಳಿ ನಾವು ಹೇಳ್ತೀವಿ. ಅದನ್ನು ಅಂದರೆ ಸ್ನಾನಾದಿಗಳನ್ನು ಮಾಡಿಕೊಂಡು ಆ ಮೂಲಕ ದೇವಾಲಯಕ್ಕೆ ಹೋಗತಕ್ಕಂಥದ್ದು. ವಾಚ ಅಂದರೆ ದೇವಾಲಯಕ್ಕೆ ನಾವು ಹೋಗಬೇಕಾದ್ರೆ ಸಾಮಾನ್ಯವಾಗಿ ತೀರ್ಥಯಾತ್ರೆ ಹೋಗತಕ್ಕಂಥ ಎಲ್ಲ ಪೂರ್ವ ತಯಾರಿ ಅನ್ನತಕ್ಕಂಥದ್ದು ಇರುತ್ತೆ. ಆದರೆ ಸಾಮಾನ್ಯವಾಗಿ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಕೆಲವರು ಹೇಗಂದ್ರಾಗೆ ಹೋಗ್ತಾರೆ. ಆ ರೀತಿಯಾಗಿ ಮಾಡಬಾರದು. ವಾಚ ಅಂದರೆ ಒಳ್ಳೆಯ ಮಾತುಗಳ, ಮನೆಯಲ್ಲಿ ಏನೋ ಕೆಟ್ಟ ಮಾತುಗಳನ್ನೇ ಆಡ್ತಾ ಇರೋದು, ಸದಾಕಾಲ ಕೆಟ್ಟ ಪ್ರವೃತ್ತಿ ಅಥವಾ ಕೆಟ್ಟ ಮಾತುಗಳನ್ನು ಆಡ್ತಕ್ಕಂಥದ್ದು, ಇಂತಹದ್ದೆಲ್ಲ ಮಾಡಿ ದೇವಾಲಯದಲ್ಲಿ ನಾವು ಅದೇ ಸ್ತೋತ್ರಗಳನ್ನು ಹೇಳಿದಾಗ ಯಾವುದೇ ರೀತಿ ಪ್ರಯೋಜನ ಅನ್ನತಕ್ಕಂಥದ್ದು ಆಗುವುದಿಲ್ಲ. ಈ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತೇಳಿ ಹೇಳ್ತಾರಲ್ಲ, ಆ ರೀತಿಯಾಗಿ ಬಿಡುತ್ತೆ. ಆದ್ದರಿಂದ ವಾಚ ಅಂದರೆ ನಮ್ಮ ವಾಕಿನಲ್ಲಿ, ನಮ್ಮ ಮನಸ್ಸಿನಲ್ಲಿ ಇರತಕ್ಕಂಥದ್ದು ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಃ ಅಂತೇಳಿ ಹೇಳ್ತೀವಿ. ಮನಸ್ಸು ಯಾವ ರೀತಿಯಾಗಿರುತ್ತೋ, ಶುಚಿಯಾಗಿದ್ದರೆ ಒಳ್ಳೆಯ ಮಾತುಗಳೇ ಬರುತ್ತೆ. ಅಂತಹ ಕೆಟ್ಟ ಮಾತುಗಳನ್ನಾಡಿ ದೇವಾಲಯಕ್ಕೆ ಹೋಗಿ ಪ್ರಯೋಜನ ಇಲ್ಲ. ಆದ್ದರಿಂದ ನಮ್ಮ ವರ್ತನೆ ಅನ್ನತಕ್ಕಂಥದ್ದು, ನಮ್ಮ ಮಾತು ಅನ್ನತಕ್ಕಂಥದ್ದು ಪರಿಶುದ್ಧವಾಗಿರಬೇಕು, ಕೇಳುವುದಕ್ಕೆ ಇಂಪಾಗಿರಬೇಕು, ಸತ್ಯವನ್ನೇ ನುಡಿಯಬೇಕು. ಇದೆಲ್ಲವನ್ನು ನಾವು ಅನುಸರಿಸಿದಾಗ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡಿದರೆ ಭಗವಂತ ಅನುಗ್ರಹ ಆಗೇ ಆಗುತ್ತೆ. ಕಾಯಾವಾಚ ಮನಸ್ಸು ತುಂಬ ಮುಖ್ಯ. ಮನಸ್ಸಿನಲ್ಲಿ ನಮಗೆ ನೂರಾರು ರೀತಿಯಾದಂತಹ ಯೋಚನೆಗಳು ಬರುತ್ತೆ. ಆ ಮನಸ್ಸು, ಬುದ್ಧಿ, ಚಿತ್ತ ಇವುಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳತಕ್ಕಂಥದ್ದು ತುಂಬ ಮುಖ್ಯ. ದೇವಾಲಯಕ್ಕೆ ಹೋದಾಗ ಮನಸ್ಸು ನಿಯಂತ್ರಣದಲ್ಲಿ ಎಲ್ಲೆಲ್ಲೋ ಓಡ್ತಾ ಇರುತ್ತೆ. ಲಗಾಮು ಇಲ್ಲದೆ ಇರತಕ್ಕಂತಹ ಕುದುರೆಯ ರೀತಿಯಲ್ಲಿ ಮನಸ್ಸು ನೂರಾರು ಕಡೆಯಲ್ಲಿ ಹೋಗ್ತಾ ಇರುತ್ತೆ. ದೇವರಲ್ಲಿ ಆ ಏಕಾಗ್ರತೆ ಬರಬೇಕಾದರೆ ಆ ಗರ್ಭಗುಡಿಯಲ್ಲಿರ್ತಕ್ಕಂತಹ ವಿಗ್ರಹವನ್ನು ನಾವು ನೋಡಿ ಆ ದೇವತಾ ಸಾನ್ನಿಧ್ಯ ಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಒಡಮೂಡಬೇಕಾದರೆ ಪ್ರಮುಖವಾಗಿ ಮನಸ್ಸು ಶುದ್ಧಿಯಾಗಿರಬೇಕು. ಅದಕ್ಕೆ ಹಿರಿಯರು ಹೇಳತಕ್ಕಂಥದ್ದು ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನಃ ತದೇದ ಜ್ಞಾನ ನಿರ್ಮಾಲಂ ಸೋಹಂ ಭಾವೇನ ಪೂಜಯೇತ್ ಅಂತೇಳಿ ಹೇಳ್ತಾರೆ. ಅಂದರೆ ದೇಹವೇ ದೇವಾಲಯ ಅಂತ ನಾವು ಭಾವಿಸಿದಾಗ ಮಾತ್ರ ಇಲ್ಲಿ ನಾವು ದೇವರನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡ್ರೆ ಮಾತ್ರ ಅಲ್ಲಿ ನಾನು ದೇವರನ್ನು ನೋಡೋದಕ್ಕೆ ಸಾಧ್ಯ. ಮನಸ್ಸೇ ಎಲ್ಲೆಲ್ಲೋ ಓಡ್ತಾ ಇದ್ದರೆ ದೇವರು ಎದುರುಗಡೆನೇ ನಿಂತಿದ್ದರೋ ಗರ್ಭಗುಡಿಯಲ್ಲಿ ಇದ್ದರೂ ಕೂಡ ನಮಗೆ ಏಕಾಗ್ರತೆ ಅನ್ನತಕ್ಕಂಥದ್ದು ಬರುವುದಿಲ್ಲ, ಮನಸ್ಸು ಪ್ರಶಾಂತವಾಗಿ ಇರುವುದಿಲ್ಲ. ಆದ್ದರಿಂದ ಮೊದಲು ನಮ್ಮ ಮನಸ್ಸನ್ನು ಶುದ್ಧಿಗೊಳಿಸಿಕೊಳ್ಳಬೇಕು, ವಾಕನ್ನು ಶುದ್ಧಿಗೊಳಿಸಬೇಕು. ಅಂತಃಶುದ್ಧಿ ಮತ್ತು ಬಹಿಶುದ್ಧಿ ಅನ್ನತಕ್ಕಂಥ ತುಂಬ ಮುಖ್ಯವಾಗುತ್ತೆ. ಇದು ಇದ್ದಾಗ ನಾವು ದೇವಾಲಯಕ್ಕೆ ಹೋದಾಗ ನಮ್ಮ ಪ್ರಾರ್ಥನೆ ಅನ್ನತಕ್ಕಂಥದ್ದು ಸಫಲ ಆಗುತ್ತೆ. ಆದ್ದರಿಂದ ಪ್ರಮುಖವಾಗಿ ಇರತಕ್ಕಂಥದ್ದು ಏನೇ ಇರಲಿ, ಇಲ್ಲದೇ ಇದ್ದರೂ ಕೂಡ ಕೆಲವರು ಹೇಳ್ತಾರೆ ಮನಸ್ಸು ಶುದ್ಧವಾಗಿದ್ದರೆ ಸಾಕು, ಇಲ್ಲದೆ ಉಳಿದೆಲ್ಲ ಆಡಂಬರಗಳು ಏಕೆ ಅಂತ. ಮನಸ್ಸು ಶುದ್ಧಿಯಾಗಿರಬೇಕಾದ್ರೆ ಬಹಿಶುದ್ಧಿಯು ಕೂಡ ತುಂಬ ಮುಖ್ಯ. ಶಿಸ್ತು ಅನ್ನತಕ್ಕಂಥ ತುಂಬ ಮುಖ್ಯ. ಶಿಸ್ತು ಇಲ್ಲದೇ ಇದ್ದರೆ ಎಲ್ಲ ಆಟೋಮೆಟಿಕ್ ಆಗಿ ಬರುವುದಿಲ್ಲ. ಅದು ಅವಧೂತ ಧರ್ಮ ಅನ್ನತಕ್ಕಂಥದ್ದು, ಸನ್ಯಾಸಿಗಳೇ, ಅದು ಬೇರೆ. ನಾವು ಸಾಮಾನ್ಯ ಜನರಿಗೆ ಇವುಗಳನ್ನು ನಾವು ತೆಗೆದುಕೊಂಡಾಗ ಸಾಮಾನ್ಯವಾಗಿ ದೇವಾಲಯಕ್ಕೆ ಹೋದಾಗ ಕಾಯ ವಾಚ ಮನಸ್ಸು ಶುದ್ಧಿಯಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಅದು ನಮಗೆ ಫಲಿಸುತ್ತೆ ಅಂತೇಳಿ ಹೇಳ್ಬೋದು.
ಓಕೆ ಗುರುಗಳೇ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನೀಡುತ್ತಾ ಇದ್ದೀವಿ. ದೇವಸ್ಥಾನದ ಸ್ಥಳದ ಮಹಿಮೆ ಯಾವ ರೀತಿಯಾಗಿರುತ್ತೆ, ಇನ್ನು ಪ್ರಾರ್ಥನೆಯನ್ನು ಯಾವ ರೀತಿಯಾಗಿ ಮಾಡಬೇಕಾಗತ್ತೆ, ಇದಕ್ಕೆ ಆದಂಥ ನೀತಿ ನಿಯಮಗಳನ್ನು ಹೇಗೆ ನೀವು ಪಾಲಿಸಬೇಕಾಗತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡಿದ್ರು. ಇನ್ನು ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆಯನ್ನು ಹಾಕ್ತೀವಿ. ಈ ಪ್ರದಕ್ಷಿಣೆಯನ್ನು ಯಾಕೆ ಹಾಕಬೇಕು, ಇದಕ್ಕೆ ಆದಂಥ ನೀತಿ ನಿಯಮಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.